ಎಲ್ರಿಗೂ ಸ್ವಾಗತ. ಪ್ರತಿಯೊಂದು ಕನಸಿಗೂ ತನ್ನದೇ ಆದ ವಿಶೇಷ ಅರ್ಥವಿದೆ. ಕೆಲವೊಮ್ಮೆ ಮುಂಬರುವ ಘಟನೆಗಳು ಕೂಡ ಕನಸಿನಲ್ಲಿ ಬರುವುದುಂಟು. ಕನಸಿನಲ್ಲಿ ಈ ಮೂರು ಕಂಡರೆ ಶೀಘ್ರ ನಿಮಗೆ ಧನಲಾಭ ಕಾದಿದೆ ಎಂದರ್ಥ. ಕನಸು ಕಾಣುವುದು ಸಾಮಾನ್ಯ ಪ್ರಕ್ರಿಯೆ. ಪ್ರತಿಯೊಬ್ಬರೂ ರಾತ್ರಿ ಮಲಗಿದಾಗ ಕನಸು ಕಾಣುತ್ತಾರೆ. ಅದು ಸಿಹಿಗನಸೂ ಆಗಿರಬಹುದು, ದುಸ್ವಪ್ನವೂ ಆಗಿರಬಹುದು. ಕೆಲವೊಮ್ಮೆ ಭಯಾನಕ ಕನಸು ನಮ್ಮನ್ನು ಹೆದರಿಸಿ ಎದ್ದು ಕೂರುವಂತೆ ಮಾಡುತ್ತವೆ ಮತ್ತು ಕೆಲವೊಮ್ಮೆ ತಮಾಷೆಯ ಕನಸು ನಮ್ಮನ್ನು ನಗಿಸುತ್ತವೆ. ಕೆಲವೊಮ್ಮೆ ನಿಗೂಢ ಕನಸು ನಮ್ಮನ್ನು ದಿನವಿಡೀ ಯೋಚಿಸುವಂತೆ ಮಾಡುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಸುತ್ತಲೂ ನಡೆದ ಘಟನೆಗಳನ್ನೇ ಆಧರಿಸಿದ ಕನಸುಗಳನ್ನು ಕಾಣುತ್ತೇವೆ. ಪ್ರತಿಯೊಂದು ಕನಸಿಗೂ ತನ್ನದೇ ಆದ ವಿಶೇಷ ಅರ್ಥವಿದೆ. ಕೆಲವೊಮ್ಮೆ ಮುಂಬರುವ ಘಟನೆಗಳು ಕೂಡ ಕನಸಿನಲ್ಲಿ ಬರುವುದುಂಟು. ನಿಮಗೆ ಗೊತ್ತಿರದ ಮತ್ತೊಂದು ಸಂಗತಿ ಇದೆ. ಈ ಮೂರನ್ನು ಕಂಡರೆ ನಿಮಗೆ ಧನಲಾಭ ಕಾದಿದೆ ಎಂದು ಅರ್ಥ. ಶ್ರೀಮಂತರಾಗಲು ಈ ಮೂರು ಕನಸುಗಳು ಸಾಕು. ಅವು ಯಾವುವು ನೋಡೋಣ ಬನ್ನಿ. 1. ಕನಸಿನಲ್ಲಿ ಪೊರಕೆಯನ್ನು ನೋಡುವುದು. ಕನಸಿನಲ್ಲಿ ಕಸಪೊರಕೆಯನ್ನು ನೋಡಿದರೆ ಅಶುಭ ಎಂದು ಭಾವಿಸಬೇಡಿ. ಇದು ನಿಮಗೆ ತುಂಬ ಶುಭ ಸಂಕೇತವಾಗಿದೆ. ಇದರರ್ಥ ನಿಮಗೆ ಅದೃಷ್ಟದ ಬೀಗ ತೆರೆಯಲಿದೆ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ. ಜೊತೆಗೆ ಆರ್ಥಿಕ ಲಾಭವೂ ಆಗಲಿದೆ. 2. ಕನಸಿನಲ್ಲಿ ಚಂದ್ರನನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ನೀವು ಚಂದ್ರನನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅದನ್ನು ಶ್ರೀಮಂತರಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ. 3. ಕನಸಿನಲ್ಲಿ ಮಳೆಯನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ಮಳೆ ಕಂಡರೆ ಅದು ಶುಭ ಸಂಕೇತ. ಇದರರ್ಥ ನಿಮ್ಮಲ್ಲಿರುವ ಸಾಲದ ಹೊರೆ ಶೀಘ್ರದಲ್ಲೇ ಕಡಿಮೆಯಾಗಲಿದೆ. ನೀವು ಸಾಲದಿಂದ ಮುಕ್ತರಾಗಲಿದ್ದೀರಿ. ಬಹಳ ಹಿಂದೆಯೇ ಮಾಡಿದ ಹೂಡಿಕೆಗಳು ನಿಮಗೆ ಲಾಭವನ್ನು ನೀಡುತ್ತವೆ ಎಂದರ್ಥ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.